ಕಲಬುರಗಿ ನಗರದ ಡಾಕ್ಟರ್ ಗಿರಿ ಲೇಔಟ್ನ ಜಗಜ್ಯೋತಿ ನಗರದಲ್ಲಿರುವ ಶಶಿ ಶರಣ್ಣ ಲೋಯರ್ ಪ್ರೈಮರಿ ಇಂಗ್ಲಿಷ್ ಮೀಡಿಯಂ ಶಾಲೆಯ 3ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭವು ಅದ್ದೂರಿಯಾಗಿ ಜರುಗಿತು. ಕಲಬುರಗಿ ಜಗಜ್ಯೋತಿ ನಗರದಲ್ಲಿರುವ ಶಶಿ ಶರಣ್ಣ ಲೋಯರ್ ಪ್ರೈಮರಿ ಇಂಗ್ಲಿಷ್ ಮೀಡಿಯಂ ಶಾಲೆಯ 3ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭವು ವಿಜೃಂಭಣೆಯಿಂದ ನೆರವೇರಿಸಲಾಯಿತು. ಸಮಾರಂಭದಲ್ಲಿ ಭಾಗವಹಿಸಿದ ಗಣ್ಯರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ನಂತರ ವಿದ್ಯಾರ್ಥಿಗಳಿಗಾಗಿ ಆಯೋಜನೆ ಮಾಡಲಾಗಿದ್ದ ವಿವಿಧ ಸ್ಪರ್ಧೆಯಲ್ಲಿ ವಿಜೇತರಾದ ಮಕ್ಕಳಿಗೆ ಬಹುಮಾನ ವಿತರಿಸಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ಮಕ್ಕಳ ಭಾಷಣ ಸ್ಪರ್ಧೆ, ನೃತ್ಯ ಸೇರಿದಂತೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಗಮನ ಸೆಳೆದವು. ಬಳಿಕ ಸಮಾರಂಭವನ್ನುದ್ದೇಶಿಸಿ ಮಾತನಾಡಿದ ಗಣ್ಯರು ಶಶಿ ಶರಣ್ಣ ಲೋಯರ್ ಪ್ರೈಮರಿ ಇಂಗ್ಲಿಷ್ ಮೀಡಿಯಂ ಶಾಲೆಯ ಶೈಕ್ಷಣಿಕ ಸೇವೆಯನ್ನ ಕೊಂಡಾಡಿದರು. ನನ್ನ ಒಂದು ಕನಸಿದೆ, ಆ ಕನಸನ್ನ ದುಡ್ಡು ಏನೇ ಆಗಲ್ಲ
ಸಮಾಜದಲ್ಲಿರ್ತಕ್ಕಂಥ ಬಡ ಮಕ್ಕಳಿಗೆ, ಮಧ್ಯಮ ವರ್ಗದ ಮಕ್ಕಳಿಗೆ ನಾನು ಇಂಗ್ಲಿಷ್ ಮಾಧ್ಯಮದವನ್ನ ಶಾಲೆಯನ್ನು ಪ್ರಾರಂಭಿಸಿ ಆ ಮಕ್ಕಳಿಗೆ ಒಂದು ಉತ್ತಮವಾಗಿರ್ತಕ್ಕಂಥ ಗುಣಮಟ್ಟದ ಶಿಕ್ಷಣ ನೀಡುತ್ತಾ ಮಾಡಬೇಕೆ ನನ್ನ ಅಭಿಲಾಷೆ ಇದೆ, ನನ್ನ ಆಸೆ ಇದೆ ಅಂತ ಹೇಳಿದಾಗ ನಾವು ಒಟ್ಟಿದ್ದೆ. ಸೊ ಇವತ್ತು 3ನೇ ವಾರ್ಷಿಕೋತ್ಸವ ನನಗೆ ತುಂಬ ಹೆಮ್ಮೆ ಆಗ್ತದೆ. ಈ ಸಂಸ್ಥೆಯ ಒಂದು ವಾರ್ಷಿಕೋತ್ಸವದಲ್ಲಿ ಭಾಗವಹಿಸಲಿಕ್ಕೆ ನಾನು ಯಾವುದೋ ಒಂದು ಜನ್ಮದ ಪುಣ್ಯ. ಇವತ್ತು ಈ ವಾರ್ಷಿಕೋತ್ಸವ ಏನಪ್ಪ ಅಂದ್ರೆ ಮಕ್ಕಳ ಕಾರ್ಯಕ್ರಮ. ಪಾಲಕರು ಬಹಳಷ್ಟು ಆಸಕ್ತಿಯಿಂದ ಕೂತಿದ್ದೀರಿ. ಏನಪ್ಪ ಅಂದ್ರೆ ನಮ್ಮ ಮಗ ಡ್ಯಾನ್ಸ್ ಯಾವ ರೀತಿ ಮಾಡ್ತದ, ಸಂಗೀತ ಯಾವ ರೀತಿ ಹಾಡ್ತಾರ, ನಾಟಕ ಯಾವ ರೀತಿ ಮಾಡ್ತಾ ಇದ್ದಾರೆ, ಇವೆಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ನೋಡಿ ಆನಂದಿಸಲಿಕ್ಕಾಗಿರ್ತಕ್ಕಂಥ ಕಾರ್ಯಕ್ರಮ. ಇದರಲ್ಲಿ ಹೆಚ್ಚಿಗೆ ನಾನು ಏನು ಹೇಳಿಸಬಯಸಿದ್ದೆ, ಶಿಕ್ಷಣ ಎನ್ನುವುದು ಒಂದು ವ್ಯಾಪಾರಕರಣವಾಗಿದೆ. ಆ ವ್ಯಾಪಾರಕರಣವನ್ನು ಮರೆಮಾಚಿ ಸರ್ ಅವರಿಗೆ ಎದಕ್ಕೆ ಬೇಕಾಗಿತ್ತು ಶಾಲೆ ಅಂಥೇಳಿ ನಾನು ವಿಚಾರ ಮಾಡಿದಾಗ ಅವ್ರು ಕೆಲವೊಂದು ಮಾತು ಹೇಳಿದ್ರು ನಮ್ಮಲ್ಲಿ. ಯಾಕಂದರೆ ಅವರ ಹುಟ್ಟಿದದೇವೆ ಆಗಿದೆ ಅಂದರೆ ಸಮಾಜ ಸೇವೆದಾಗ ಜೊತೆ ಕೊಡದಂಥ ಒಂದು ಜೀವಂತವಾಗಿದ್ದಾರೆ. ನಾನು ಬಹಳ ತಡ ಮಾಡಿದೆ. ಕಲಬುರಗಿಯಲ್ಲಿ ಒಂದು ದೊಡ್ಡ ಶಾಲೆ ತೆಗಿಬೇಕಂತ ಅವರ ಕನಸು, ಅಮ್ಮ ಅವರು ಕನಸು. ಈ ಭಾಗದಾಗ ಜನರಿಗೆ ನನ್ನ ಕೈಲಾದಷ್ಟು ಮಟ್ಟಿಗೆ ಸರ್ಕಾರದ ಫೀಸ್ ಎಷ್ಟು ಇರ್ತದೆ ಅಷ್ಟು ನಾನು ಶಾಲೆ ಮಾಡ್ಬೇಕಂತೇಳಿ ಸಾಕಷ್ಟು ಸಾರಿ ವಿಚಾರವನ್ನು ಮಾಡ್ತಿದ್ದಾರೆ. ಇವತ್ತಿನ ದಿನದಲ್ಲಿ ಯುವಕರು ಸಹಿತ ಓಡಾಡೋಕ್ಕಾಗಲ್ಲ. 88 ವಯಸ್ಸು ಇಟ್ಕೊಂಡು 18 ವರ್ಷ ಮಕ್ಕಳಂತೆ ಅವರು ಓಡಾಡಿರೋಂಥ ವ್ಯಕ್ತಿ ಅಪರೂಪದ ವ್ಯಕ್ತಿ ನಮ್ಮ ಕಲಬುರಗಿಯಲ್ಲಿ ನೋಡಬೇಕಾದ್ರೆ. ನಾವು ಎಷ್ಟು ದಿನ ಬದುಕ್ತೇವೋ ಮುಖ್ಯ ಅಲ್ಲ, ನಾವು ಏನು ಮಾಡಿ ಬದುಕಿದೋ ಅಂಬೋದು ಮುಖ್ಯ ಈ ಸಮಾಜದಲ್ಲಿ. ಇವತ್ತು ಏನಾಗಿದೆ ಅಂದರೆ ಪಾಲಕರು ಮತ್ತು ಶಿಕ್ಷಕರು ಮಕ್ಕಳ ಬಗ್ಗೆ ದೊಡ್ಡ ಜವಾಬ್ದಾರಿ ಇದೆ. ನೈತಿಕತೆ ಕೊಡುವ ಸಮಾಜದಲ್ಲಿ ಜವಾಬ್ದಾರಿ ಅಂದರೆ ನಮ್ಮ ಪಾಲಕರು ಮತ್ತು ನಮ್ಮ ಶಿಕ್ಷಕರ ಮೇಲಿದೆ. ಶಿಕ್ಷಣಕ್ಕೆ ನೈತಿಕತೆ ಬಹಳ ಮುಖ್ಯವಾಗಿದೆ ಮತ್ತು ಅದನ್ನು ಬೆಳೆಸುವ ಕಾರ್ಯ ನಮ್ಮಿಂದ ಆಗಲೇಬೇಕು. ಇಂದಿನ ಮಕ್ಕಳು ಸಾಕಷ್ಟು ಭೌತಿಕವಾಗಿ ಸಾಕಷ್ಟು ಚುರುಕಾಗಿದ್ದಾರೆ, ಆದರೆ ಅವರ ಬೆಳವಣಿಗೆ ಕುಂಠಿತವಾಗುತ್ತಿದೆ. ಯಾಕಂದರೆ ಸಂಸ್ಕಾರ ಮತ್ತು ನೈತಿಕತೆ ಕಳ್ಕೊತಿದ್ವು ಈ ಸಮಾಜದಲ್ಲಿ. ಅದಕ್ಕೆ ನಾನು ಪಾಲಕರಲ್ಲಿ ಮತ್ತು ಶಿಕ್ಷಕರಲ್ಲಿ ಮನವಿ ಮಾಡ್ತೀನಿ, ತಾವೆಲ್ಲರೂ ಮಕ್ಕಳಿಗೆ ಸಂಸ್ಕಾರ ಜೊತೆಗೆ ನೈತಿಕತೆ ಕಲಿಸ್ಕೊಡ್ರಿ. ಇವತ್ತಿನ ಸಮಾಜದಲ್ಲಿ ನಾವೆಲ್ಲರೂ ದಿನನಿತ್ಯ ಪತ್ರಿಕೆಯಲ್ಲಿ, ಟಿ ವಿ ಮಾಧ್ಯಮದಲ್ಲಿ ಏನು ನೋಡ್ತೇವಂದ್ರೆ ಅಲ್ಲಿ ಜಗಳ ಆಯಿತು, ಅಲ್ಲಿ ಕೊಲೆ ಆಯಿತು, ರಾಜಕೀಯದವರು ಗುಂಡ ಜನ್ಮ ತಾಳಿದೆ. ಆದಷ್ಟು ಉನ್ನತ ಶಿಕ್ಷಣದ ಮಟ್ಟಕ್ಕೆ ಒಯ್ಯಬೇಕಂತೇಳಿ ನನ್ನ ಇಚ್ಛೆ ಇದೆ ಮತ್ತು ನನಗೆ ಸಹಕರಿಸುತ್ತಿರುವ ಎಲ್ಲ ಲೀಗಲ್ ಅಡ್ವೈಸರ್ ಆಗಲಿ, ಫೈನಾನ್ಷಿಯಲ್ ಅಡ್ವೈಸರ್ ಆಗಲಿ ಮತ್ತು ಇತರ ಶೈಕ್ಷಣಿಕ ಅಡ್ವೈಸರ್ ಆಗಲಿ ತುಂಬ ಸಹಕಾರ ನೀಡುತ್ತಿದ್ದಾರೆ. ನಾನು ಈ ಸ್ಥಳದಾಗಿನಿಂದ ಏನಂತಾನ ನಾವು ನಮ್ಮ ಶಾಲೆ ಬರೀ ಗೌರ್ಮೆಂಟ್ ಕೊಡ್ತಕ್ಕಂಥ ಫೀಸ್ ಅಷ್ಟೇ ತಗೊಳ್ತೇವೆ ಹೊತ್ತಿದ ಎಲ್ಲ ರೀತಿಯ ಸೌಕರ್ಯಗಳು ನಾವು ಫ್ರೀ ಆಫ್ ಕಾಸ್ಟ್ ಕೊಡ್ತಾ ಇದ್ದೇವೆ. ಆದಷ್ಟು ಇನ್ನು ಗುಣಮಟ್ಟ ಹೆಚ್ಚಿಸಿ ಒಳ್ಳೆ
ಒಂಟಿಯವರು ಹೇಳಿದಂಗೆ ಜನಗಳಲ್ಲಿ ಸಂಸ್ಕಾರ ಕಡಿಮೆ ಆಗಿದೆ. ರೊಕ್ಕದ ಮೇಲೆ ಎಜುಕೇಷನ್ ನಿಂತಿದೆ. ಆ ರೊಕ್ಕದ ಮೇಲೆ ಎಜುಕೇಷನ್ ನಿಂತಿದ್ದ ಕಾರಣ ತಾವು ಕೇಳಿರ್ಬೋದು, ಸಾಕಷ್ಟು ದೊಡ್ಡ ದೊಡ್ಡ IAS IPS ಎಲ್ಲ ರೊಕ್ಕ ಕೊಟ್ಟು ಪಾಸ್. ಸಮಾರಂಭದಲ್ಲಿ ಕಲಬುರಗಿ ದಕ್ಷಿಣ ವಿಭಾಗದ BEO ವಿಜಯ್ ಕುಮಾರ್ ಜಮಖಂಡಿ, ಡಾಕ್ಟರ್ ಸುನಿಲ್ ಕುಮಾರ್ ವಂಟಿ, ಶಶಿ ಶರಣ ಎಜುಕೇಷನ್ ಟ್ರಸ್ಟ್ ಅಧ್ಯಕ್ಷರಾದ ಡಾಕ್ಟರ್ ಶರಣಪ್ಪ ಗಿರಿ, ನಿರ್ದೇಶಕರಾದ ಡಾಕ್ಟರ್ ಸವಿತಾ ಗಿರಿ, ಪ್ರಜ್ವಲ್ ಗಿರಿ, ಸುಜ್ನಾವಿ ಆತನೂರ್, ಡಾಕ್ಟರ್ ಅಶೋಕ್ ಕಾಳೆ, ಶರಣು, ಅಂಬರೀಶ್ ಪಾಟೀಲ್ ಸೇರಿದಂತೆ ಅನೇಕರು ಭಾಗವಹಿಸಿದ್ರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್.